ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ವಿಜಯರಾಯರು ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೋತ್ರದಲ್ಲಿ ಶೇಷದೇವರಿಗೆ ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ, ಶೇಷದೇವರು ಯಾವ ಮನಸ್ಸಿನಿಂದ ಎಂಥ ಒಂದು ಪ್ರೇರಣೆಯನ್ನು ಉಂಟು ಮಾಡ್ತಾರೋ ಅಂಥ ಪ್ರಾರ್ಥನೆಯನ್ನು ರಾಘವೇಂದ್ರರಲ್ಲಿ ಕೇಳ್ತಾರೆ. ನನಗೆ ಇದು ಕೊಡ್ರಿ ಅಂತ ಕೇಳ್ತಾರೆ. ಅದನ್ನು ಶೇಷದೇವರೇ ಕೊಡಬೇಕು ಹೊರತಾಗಿ ಶೇಷದೇವರಿಗೆ ಸಮಾನವಾದ ಇಂದ್ರ, ಗರುಡ ಮತ್ತು ರುದ್ರರು ಕೊಡಲಿಕ್ಕಾಗಲ್ಲ. ಅದು ಶೇಷದೇವರೇ ಕೊಡಬೇಕು. ಕೇಳ್ತಾರೆ ರಾಯರು ರಾಯರನ್ನು ಸಾರಿಗೆ ಈ ವಿಚಿತ್ರ ತಾರತಮ್ಯ ತತ್ವದ ವಿಚಾರಗೈದು ನಲಿದಾಡಿ, ತಾರತಮ್ಯದ ಅಂದರೆ ಪಾಂಚರಾತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಿತ್ರ ತಾರತಮ್ಯ ಅಂತ ಏನದಲ್ಲ, ಅದನ್ನು ಮತ್ತೆ 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 ವಿಚಾರ ಮಾಡಿ, ಅಬ್ಬಾ ಇಷ್ಟು ತಾರತಮ್ಯನ, ಹೀಗನ, ಇದನ್ನು ನಾವು ತಿಳ್ಕೊಂಡಿದ್ದಿಲ್ಲಲ್ಲ, ಈ ರೀತಿ ತಿಳ್ಕೋಬೇಕಾ, ಇಷ್ಟು ತಾರತಮ್ಯದಲ್ಲಿ ಒಳಗೆ ಇಷ್ಟು ಅಪೂರ್ವವಾದ ವಿಷಯಗಳವ ಅಂತ ನಾವು ತಿಳ್ಕೊಂಡು ಈಶ ಇಂದಿರೇಶನ್ನ ಹೃದ್ವಾರಿಜದಳು ನಿಲ್ಲಿಸಿ ಆ ತಾರತಮ್ಯ ಜ್ಞಾನಪೂರ್ವಕವಾಗಿ ಸರ್ವೋತ್ತಮನಾಗಿರತಕ್ಕಂಥ ರಮಾಪತಿಯಾದ ನಾರಾಯಣನನ್ನು ಹೃದ್ವಾರಿಯಲ್ಲಿ ಹೃದಯ ಕಮಲದಲ್ಲಿ ನಿಲ್ಲಿಸಿ ನಿರಂತರ ಆರಾಧನೆ ಮಾಡತಕ್ಕಂಥ ವೈಕಾರಿಕ ಜ್ಞಾನ ಕೊಡು ಅಂತ ಕೇಳ್ತಾರೆ. ವೈಕಾರಿಕ ಭಾಗ್ಯ ಕೊಡು ಅಂತಾರೆ. ಇಂಥ ವೈಕಾರಿಕ ಭಾಗ್ಯ ಯಾರು ಕೊಡ್ಲಿಕ್ಕೆ ಸಮರ್ಥರು ಅಂದರೆ ಶೇಷದೇವರು ಕೊಡ್ಲಿಕ್ಕೆ ಸಮರ್ಥರು. ರಾಯರು ಒಬ್ಬ ಸಾಮಾನ್ಯ ಕರ್ಮಜ ದೇವತೆಯಾದರೆ ಇಂಥ ಶೇಷದೇವರು ಕೊಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ವೈಕಾರಿಕ ಭಾಗ್ಯವನ್ನು ಒಬ್ಬ ಕರ್ಮಜ ದೇವತೆ ಎಂದಿಗೂ ಕೊಡಲಾರ. ಹಾಗಲ್ಲದ್ರೆ ಬರೇ ಸ್ವಾಮಿ ನನಗೆ ಒಳ್ಳೆಯ ಮನಸ್ಸು ಕೊಡ್ರಿ ಅಂತ ಇಷ್ಟು ಮಾತ್ರ ಕೇಳಿದ್ದರೆ ರಾಯರು ಆಯ್ತಪ್ಪ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ವಾಯುದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಬಹುದೇ ಹೊರತಾಗಿ ತಾವೇ ಸ್ವತಃ ಕೊಡ್ಲಿಕ್ಕೆ ಸಮರ್ಥರಲ್ಲ. ಆದರೆ ರಾಯರು ಶೇಷಾಂಶರು. ಇದರಿಂದ ರಾಯರು ಸಾಮಾನ್ಯರಲ್ಲ, ವೈಕಾರಿಕ ಭಾಗ್ಯವನ್ನು ಕೊಳ್ಳಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು. ವೈಕಾರಿಕ ಭಾಗ್ಯವನ್ನು ಕೊಡಬೇಕಾದ್ರೆ ಅವರು ಶೇಷದೇವರೇ ಆಗಿರಬೇಕು ಹೊರತಾಗಿ ಬೇರೆಯವರು. ನಾನು ಜೀವಿ ಅಂತಕ್ಕಂಥ ಮನಸ್ಸಿನ ಭಾವವನ್ನು ಉಂಟು ಮಾಡುವವರು ರುದ್ರದೇವರಾದರೆ, ತಾರತಮ್ಯ ಜ್ಞಾನಪೂರ್ವಕವಾಗಿ ಹರಿಸರ್ವೋತ್ತಮತ್ವ ಜ್ಞಾನವನ್ನು, ವೈಕಾರಿಕ ಭಾಗ್ಯವನ್ನು ಕೊಡುವವರು ಯಾರು ಅಂತಂದರೆ ಶೇಷದೇವರು. ಗರುಡದೇವರು ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಇಂಥದನ್ನು ಕೊಡ್ತಾರೆ. ಹಾಗೆ ಈ ಗರುಡದೇವರು ಕೊಡ್ತಕ್ಕಂಥ ಭಾಗ್ಯವನ್ನು ಶೇಷದೇವರು ಕೊಡಲಾರರು. ಶೇಷದೇವರು ಕೊಡ್ತಕ್ಕಂಥ ಭಾಗ್ಯವನ್ನು ಗರುಡದೇವರು ಕೊಡೋದಿಲ್ಲ. ರುದ್ರದೇವರು ಕೊಡ್ತಕ್ಕಂಥ ಭಾಗ್ಯವನ್ನು, ಮನಸ್ಸಿನ ಭಾವವನ್ನು ಗರುಡ ಶೇಷರು ಅವರು ಕೊಡ್ಲಿಕ್ಕೆ ಬರ್ತದೇನೋ ಗೊತ್ತಿಲ್ಲ, ಆದರೆ ಅವ್ರು ಕೊಡೋದಿಲ್ಲ. ಯಾಕಂದರೆ ಭಗವಂತನ ಆಜ್ಞಾ ಅದ, ನೀ ಈ ಡ್ಯೂಟಿ ಮಾಡು ಅಂತ ಹೇಳಿದ್ದಾನೆ. ಆ ಡ್ಯೂಟಿ ಬಿಟ್ಟು ಬೇರೆ ಡ್ಯೂಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಭಗವಂತನ ಆಜ್ಞಾ ಉಲ್ಲಂಘನ ಆದಾಗ ಆಗ್ತದೆ. ತತ್ವಾಭಿಮಾನಿ ದೇವತೆಗಳು ಎಂದೆಂದೆಂದೆಂದೆಂದು ಸ್ವಪ್ನದಲ್ಲೂ ಭಗವಂತನ ಆಜ್ಞಾವನ್ನು ಉಲ್ಲಂಘನ ಮಾಡುವುದಿಲ್ಲ. ಆದ ಕಾರಣ ವಿಜಯಪ್ರಭುಗಳು ರಾಘವೇಂದ್ರ ಗುರುರಾಯ ರಮಣೀಯಕಾಯ ಅಂತಕ್ಕಂಥ ಹಾಡಿನಲ್ಲಿ ಏನು ರಾಯರಲ್ಲಿ ವೈಕಾರಿಕ ಭಾಗ್ಯವನ್ನು ಕೊಡುವಂತ ಕೇಳಿದ್ದಾರಲ್ಲ, ಈ ವೈಕಾರಿಕ ಭಾಗ್ಯವನ್ನು ಕೊಡುವವರು ಯಾರಯ್ಯ ಅಂದರೆ ಶೇಷದೇವರಾದ ಕಾರಣ ಶೇಷದೇವರಿಗೆ ಕೊಳ್ಳಕ್ಕೆ ಸಾಧ್ಯವಾಗಿರತಕ್ಕಂಥ ವೈರಾಗ್ಯ ಭಾಗ್ಯ, ವೈಕಾರಿಕ ಭಾಗ್ಯವನ್ನು ರಾಯರಲ್ಲಿ ವಿಜಯರಾಯರು ಬೇಡಿದ್ದಾರೆ. ಅಂದರೆ ರಾಯರಲ್ಲಿ ಶೇಷದೇವರನ್ನು ಕಂಡಿದ್ದಾರೆ ವಿಜಯರಾಯರು. ಶೇಷದೇವರ ದರ್ಶನ ಅವರಿಗೆ ಆಗದೇ ಇದ್ದರೆ ಶೇಷದೇವರಿಂದ ಭಿನ್ನರಾಗಿರತಕ್ಕಂಥ ಒಬ್ಬ ಕರ್ಮಜ ದೇವತೆ ರಾಯರಾಗಿದ್ದರೆ ಅವರಲ್ಲಿ ಇಂಥ ಒಂದು ಪ್ರಾರ್ಥನೆಯನ್ನು ವಿಜಯರಾಯರು ಮಾಡ್ತಿದ್ದಿಲ್ಲ. ಯಾಕಂದರೆ ಅಪರೋಕ್ಷೀಕೃತ ಶ್ರೀಚರ ವಿಜಯರಾಯರು. ಮಂತ್ರಾಲಯಕ್ಕೆ ಬಂದ್ರಂತೆ ರಾಯರು, ಯಾರು ವಿಜಯರಾಯರು. ಆಗ ಎಲ್ಲಿ ನೋಡಿದ್ರು ಮುಳ್ಳು ಕಲ್ಲು ಬೆಳೆದುಬಿಟ್ಟಿತ್ತು ಅಂತ. ಏನು ರಾಯರ ಬೃಂದಾವನ, ಆ ನದಿ, ಅಲ್ಲಿಂದ ನದಿಗೆ ಬರ್ಲಿಕ್ಕೆ ಒಂದು ಸಣ್ಣ ಕಾಲು ಹಾದಿ ಏನೋ ಇತ್ತು, ಏನೋ ಅಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡ್ಕೋಬೇಕು. ಅವರವ್ರು ಬಂದವರು ಅವರೇ ತಾವೇ ಎಲ್ಲೋ ಒಂದು ಕಡೆ ಗಿಡದ ಕೆಳಗೆ ಅಡಿಗೆ ಮಾಡಿ ಅದನ್ನು ರಾಯರ ಬೃಂದಾವನಕ್ಕೆ ತಾವೇ ಹೋಗೋದು, ಕೃಷ್ಣಾರ್ಪಣ ಮಸ್ತು ಹೋಗೋದು. ಅರ್ಚಕರು ಬಂದು ಮುಂಜಾನೆ ಯಾವಾಗ ಒಂದು ಸಲ ವಂಶ ಪಾರಂಪರೆಯಿಂದ ಅರ್ಚಕರಿದ್ದಾರಲ್ಲ, ಮೊದಲಿನಿಂದ ಇದ್ದಾರೆ ಅವರು ಮಂತ್ರಾಲಯ ಅಂತ ಗ್ರಾಮದಲ್ಲಿ ಊರಿನಲ್ಲಿರ್ತಿದ್ರು. ಅವರು ಬರೋದು ರಾಯರಿಗೆ ಒಂದಿಷ್ಟು ಅಭಿಷೇಕ ಮಾಡ್ಕೊಂಬಿಟ್ಟು ಅವರು ತಮ್ಮ ಪದ್ಧತಿ ಪ್ರಕಾರ ನೈವೇದ್ಯಾದಿನ ಮಾಡ್ಕೊಂಡು ಹೋಗಿಬಿಡ್ತಿದ್ರು. ಆಮೇಲೆ ಬೇರೆ ಯಾತ್ರಿಕರಾಗಿ ವಿಜಯರಾಯರೇ ಬರಲಿ, ಗೋಪಾಲದಾಸರೇ ಬರಲಿ, ಅಥವಾ ಇನ್ನೊಬ್ಬ ದಾಸರೇ ಬರಲಿ, ಇನ್ನೊಬ್ಬ ಆಚಾರ್ಯರೇ ಬರಲಿ, ಬಂದಾಗ ಇಲ್ಲ ರಾಯರ ಹಸ್ತೋಗಿ ತೊಗೋಬೇಕು ಅಂತ ಆಲೋಚನೆ ಇದ್ದರೆ ಅವ್ರು ತಾವೇ ಅಡುಗೆ ಮಾಡಿ ತಾವೇ ರಾಯರಿಗೆ ನೈವೇದ್ಯ ಮಾಡಿ ಹೋಗ್ತಾಯಿದ್ರು. ಇದು ನಾನು ಮಾಡೀನಿ ಇದನ್ನು. ಅಂದರೆ ನಾನು ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿದ್ದಾಗ
ಅರ್ಚಕರ ಮನೆಯಲ್ಲಿ ಹಬ್ಬಗಳಾದರೆ ಅರ್ಚಕರು ಏನು ಮಾಡ್ತಿದ್ರು ಗೊತ್ತಾ? ನಾವು ವಿದ್ಯಾರ್ಥಿಗಳಲ್ವ, ಅವರಿಗೆ ಶಿಷ್ಯರು ನಮ್ಮನ್ನು ಕರೆದು ನಮ್ಮ ಮಡಿ ಅಡಿಗೆಯನ್ನು ಕೊಡ್ತಾಯಿದ್ರು. ನಾವು ಹೋಗಿ ರಾಯರ ಬೃಂದಾವನದ ಮುಂದೆ ಅದನ್ನಿಟ್ಟು ಅದನ್ನು ಕೃಷ್ಣಾರ್ಪಣ ವಸ್ತು ಅಂತ ನೈವೇದ್ಯ ಮಾಡಿಕೊಂಡು ಮತ್ತೆ ಮನೆಗೆ ಬರಬೇಕು. ರಾಯರ ಹಸ್ತೋದಕನ್ನು ಇವರು ಊಟ ಮಾಡ್ತಾಯಿದ್ರು. ನಮ್ಮ ಮಾತು ಇದು ನನ್ನ ಕಾಲಕ್ಕೆ ಅಂದರೆ ಮೊನ್ನೆವರೆಗೆ ನಾನು ನೋಡಿದ್ದೀನಿ. ಇನ್ನು ವಿಜಯರಾಯರ ಕಾಲ, ಗೋಪಾಲದಾಸರ ಕಾಲ ಅಂದರೆ ಅದು ಒಂದು ರೀತಿಯಿಂದ ಮಂತ್ರಾಲಯ ನಿರ್ಮಾನುಷ್ಯವಾಗಿರತಕ್ಕಂಥ ಗ್ರಾಮ, ಅದೊಂದು ಸಣ್ಣ ಇದು ಹಳ್ಳಿ ಇದ್ದಾಗಿತ್ತು. ಅಂಥ ಸಮಯದಲ್ಲಿ ವಿಜಯರಾಯರು ಪ್ರಯಾಣ ಮಾಡಿ ಅಲ್ಲಿ ಹೋಗಿ ರಾಯರ ಬೃಂದಾವನದ ಮುಂದೆ ನಿಂತುಕೊಂಡು ಕೂಡಲೇ ರಾಯರ ಪ್ರತ್ಯಕ್ಷ ಕಂಡ್ರಂತೆ. ಕಂಡು ಕೂಡಲೇ ಕೇಳ್ತಾರೆ, ನೋಡಿದೆ ಗುರುಗಳನ ನೋಡಿದೆನೋ ಗುರು ರಾಘವೇಂದ್ರರ ಮಾಡಿದೆನೋ ವಂದನೆಯ. ರಾಯರನ್ನ ಬೃಂದಾವನದ ಕೆಳಗಡೆ ಪ್ರತ್ಯಕ್ಷವಾಗಿ ಕಂಡು ರಾಯರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಸ್ವಾಮಿ ನೀವು ಬಂದಿದ್ಯಾತಕ್ಕಾಗಿ? ಈ ರೀತಿ ತಪೋಮಗ್ನರಾಗಿ ಕೂತ್ಕೊಂಡ್ರೆ ಏನಾಗ್ತದೆ? ಮುಂದೆ ಜನಾಂಗ ಧರ್ಮ ಉಳಿಯುವುದೇ ಹಾಗೆ. ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲ ಉಳಿಸಬೇಕಾದ್ರೆ ನೀವು ಇನ್ನು ತಪಸ್ಸು ಬಿಟ್ಟು ಅನುಗ್ರಹೋನ್ಮುಖರಾಗಬೇಕು, ಎಲ್ಲರನ್ನು ಉದ್ಧಾರ ಮಾಡಬೇಕು, ನಿಮ್ಮ ಕಡೆ ಎಲ್ಲರನ್ನು ಎಳೆದು ಎಲ್ಲರನ್ನು ಹರಿಭಕ್ತರನ್ನಾಗಿ ಮಾಡಬೇಕು, ವಾಯುಜೀವೋತ್ತಮ ಅಂತಕ್ಕಂಥ ಜ್ಞಾನವನ್ನು ತುಂಬಿಸಬೇಕು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಕುಡಿದು ಅವರನ್ನು ಭಗವಂತನ ಪರವಾಗಿ ಅವರನ್ನು ಮಾಡಬೇಕು. ಅದು ಕಾರಣ ಹೇಳ್ರಿ ಅಂತ ರಾಯರನ್ನ ಪ್ರಾರ್ಥನೆ ಮಾಡಿದ್ರಂತೆ. ಸೊ ರಾಯರು ಅವರಿಗೆ ಪ್ರತ್ಯಕ್ಷ. ಅದೇ ಪ್ರಕಾರ ರಾಯರ ಮುಂದೆ ಹೋಗಿ ನಿಂತುಕೊಂಡಾಗ ಅವರ ಸಾಕ್ಷಾತ್ ಶೇಷಾಂಶತ್ವ ಅವರಿಗೆ ದರ್ಶನ ಆಯಿತು. ಆದ ಕೂಡಲೇ ಶೇಷದೇವರಿಗೆ ಕೊಡಲಿಕ್ಕೆ ಸಮರ್ಥವಾಗಿರತಕ್ಕಂಥ ವೈಕಾರಿಕ ಭಾಗ್ಯವನ್ನು ಕೊಡ್ರಿ, ನನ್ನ ಜೀವನವನ್ನು ಪಾವನ ಮಾಡಿರಿ. ನಾನು ಬರೀ ಹರಿಸರ್ವೋತ್ತಮ ಅಂತ ಅನ್ನಬಾರ್ದು, ಹರಿಸರ್ವೋತ್ತಮತ್ವ ಚಿಂತನೆ ಪೂರ್ವಕವಾಗಿ ಪಾಂಚರಾತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಿತ್ರ ತಾರತಮ್ಯದ ಜ್ಞಾನ ಎಲ್ಲ ನನಗೆ ಬಂದು ಅದರಿಂದ ಆನಂದ ಅನುಭವಿಸ್ತಕ್ಕಂಥ ಭಾಗ್ಯವನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಅಂದರೆ ಖಂಡಿತ ವಿಜಯರಾಯರಿಗೆ ರಾಯರು ಶೇಷಾಂಶರಾಗಿ ಕಂಡಿದ್ದಾರೆ, ಶೇಷನ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇದು ಸ್ಪಷ್ಟ ಆಗ್ತದೆ. ಇದಾದ ಮೇಲೆ ಇನ್ನೊಂದು ಹಾಡು ಮಾಡಿದ್ದಾರೆ, ಎಷ್ಟು ಅಪೂರ್ವವಾದ ಇದು ನೋಡಿ, ಇದು ಇನ್ನೂ ಅಪೂರ್ವವಾದ್ದು. ಅವರು ಹೇಳ್ತಾರೆ, ದುರಿತ ದ್ವಿಮೂತವಾತ ಪೊರೆಯಯ್ಯ ಅಂತ. ಇದು ಒಂದು ಹಾಡು. ದುರಿತ ಜೀಮೂತವಾತ, ದುರಿತ ಅಂದರೆ ಪಾಪಗಳು ಎಂಬುವ ಜೀಮೂತ ಅಂದರೆ ಮೇಘಗಳು. ಆ ಮೇಘಗಳಿಗೆ ಗಾಳಿಯಂತೆ ಇರತಕ್ಕಂಥ, ಅಂದರೆ ನಿಮ್ಮ ದರ್ಶನ ಆದರೆ ಸಾಕು ಎಲ್ಲ ಪಾಪಗಳು ಓಡಿ ಹೋಗ್ತಾವೆ. ಗಾಳಿ ಬಂದು ಕೂಡಲೇ ಮೋಡಗಳು ಯಾವ ರೀತಿ ಚಲ್ಲಾಪಿಲ್ಲಿ ಆಗ್ತಾವೋ ಅದರಂತೆ ನಿಮ್ಮ ಕರುಣಾದೃಷ್ಟಿ ನನ್ನ ಪಾಪಗಳ ಮೇಲೆ ಬಿದ್ದು ಅಂದರೆ ನನ್ನ ಪಾಪಗಳೆಲ್ಲ ದುರತ್ಯಯೋಪಪ್ಲವ ದೃಷ್ಟಿವಜ್ರ ಅಂತಾರೆ. ಪಾಪಗಳನ್ನು ಕಳೆಯುವುದಲ್ಲಿ ರಾಯರ ಕಣ್ಣುಗಳು ದೃಷ್ಟಿ ಹೇಗದಂದರೆ ವಜ್ರ ಸದೃಶವಾಗಿವೆ ಅಂಥ ರಾಯರ ಮುಂದೆ ನಿಂತುಕೊಂಡು ರಾಯರನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ಸ್ವಾಮಿ ನಂದೊಂದು ಪ್ರಾರ್ಥನೆ ಇದೆ. ಹಿಂದಿನ ಒಂದು ಹಾಡಿನಲ್ಲೇನು ಕೇಳಿದರು, ವೈಕಾರಿಕ ಭಾಗ್ಯ ಕೊಡು ಅಂತಂದರು. ಆದರೆ ಆ ವೈಕಾರಿಕ ಭಾಗ್ಯ ಬರಬೇಕಾದ್ರೆ ಮೊದಲು ನಾನು ಎಂಬ ಅಹಂಕಾರ ಹೋಗ್ಬೇಕಲ್ರಿ, ದಾಸ ಆಗಬೇಕಲ್ಲ. ನಾವು ದಾಸ ಆಗಿ ನಾನು ಎಂಬ ಅಹಂಕಾರ ಹೋದರೆ ದಾಸ ಆಗ್ತೀವಿ. ಆ ದಾಸ ಆದರೆ ಭಗವಂತ ಏನು ಮಾಡ್ತಾನೆ, ಶೇಷದೇವರ ದ್ವಾರ ವೈಕಾರಿಕ ಭಾಗ್ಯವನ್ನು ಕೊಡ್ತಾನೆ. ದಾಸನೇ ಆಗಿಲ್ಲ, ದಾಸ ಆಗಬೇಕಾದ್ರೆ ಅಹಂಕಾರ ಹೋಗಬೇಕು, ಅಹಂಕಾರ ತುಂಬಿಕೊಂಡದೆ. ಅದನ್ನು ವಿಜ್ಞಾಪನೆ ಮಾಡಿಕೊಳ್ತಾರೆ ವಿಜಯರಾಯರು. ಏನಂತ ಗೊತ್ತಾ, ನಂಬಿದೆ ನಿನ್ನ ಪಾದಾಂಬುಜ ಅನುಗಾಲ. ಸ್ವಾಮಿ ರಾಘವೇಂದ್ರರೇ, ನಿಮ್ಮ ಪಾದ ಪದ್ಮಗಳನ್ನು ನಾನು ನಂಬಿಕೊಂಡಿದ್ದೀನಿ. ನಿಮ್ಗೇನು ಬೇಕಯ್ಯ? ಬಿಡದಲೆ ನಾನೆಂಬುದು ಬಿಡಿಸಿಂದು. ಏನು ಬೇಕು ಅಂತ ನಿಮ್ಮ ಕಾಲು ಹಿಡ್ಕೊಂಡು ಸ್ವಾಮಿ ನನ್ನನ್ನು ಉದ್ಧಾರ ಮಾಡಿರಿ. ರಾಯರಂದರು, ಏನು ಬೇಕು ನಿನಗೆ? ಏನಿಲ್ಲ, ಬಿಡದಲೆ ನಾನೆಂಬುದು ಬಿಡಿಸಿಂದು. ಚೆನ್ನಾಗಿ ಕೇಳಿದ್ರು ದಯಮಾಡಿ. ಬಿಡದಲೆ, ನಾನು ಬಿಡದಲೆ ಅಂದರೆ ನನ್ನ ಹಿಂದೆ ಇದ್ದು ನಾನು ಎಂಬ ಅಹಂಕಾರ ನನ್ನಲ್ಲಿ ತುಂಬಿಕೊಂಬಿಟ್ಟದು ಸ್ವಾಮಿ. ಇದು ಬಹಳ ಬಂಧಕ. ಇದರಿಂದ ನಾನು ದಾಸನಾಗಲಿಕ್ಕೆ ಅರ್ಹನಾಗ್ತಾ ಇಲ್ಲ. ದಯಮಾಡಿ ನಾನೆಂಬುದು ಬಿಡಿಸಿಂದು, ನಾನು ಎನ್ನುವ ಅಹಂಕಾರ ಅದಲ್ಲ, ಅದನ್ನು ನನ್ನಿಂದ ದೂರ ಮಾಡಿರಿ, ನನಗೆ ಅಹಂಕಾರ ಬರದಂತೆ ಮಾಡಿರಿ. ಬೆಂಬಲವಾಗು ಆನೆಂಬ ಖಳರ ನೀಗು. ಎಷ್ಟು ಅದ್ಭುತವಾದ ಮಾತು ಹೇಳಿದೆ ಗೊತ್ತನ. ಅದು ನಾನು ನಿನ್ನ ಅಹಂಕಾರ ಬಿಡಿಸ್ಬೇಕಾದ್ರೆ ಇಲ್ಲ, ನನ್ನ ಅಹಂಕಾರಕ್ಕೆ ನಿಯಾಮಕ ಒಬ್ಬರಿದ್ದಾನೆ, ದರಿದ್ರಮುಂಡ ಮಗ. ಅವನು ಒಬ್ಬ ರಾಕ್ಷಸ ಇದ್ದಾನೆ. ಒಳ್ಳೆಯ ಬುದ್ಧಿಗೂ ದೇವತೆಗಳು ಪ್ರೇರಕರು, ಕೆಟ್ಟ ಬುದ್ಧಿಗೆ ಪ್ರೇರಕರು ದೈತ್ಯರು. ನಮ್ಮ ಅನಿರುದ್ಧ ಶರೀರದಲ್ಲಿ ಒಂದು ಎಡಭಾಗದಲ್ಲಿ
ದೈತ್ಯರಿದ್ದಾರೆ, ಬಲಭಾಗದಲ್ಲಿ ದೇವತೆಗಳಿದ್ದಾರೆ. ಜೀವಿಯ ಯೋಗ್ಯತೆಗೆ ಅವರ ಸಾಧನದ ಬಗೆಗೆ ಅನುಸರಿಸಿ ದೇವತೆಗಳು ಏನು ಮಾಡ್ತಾ ಇರ್ತಾರೆ ಗೊತ್ತಾ? ಆ ಜೀವಿ ಒಳಗಿರ್ತಕ್ಕಂಥ ಸಾತ್ವಿಕ ಜೀವಿಯಾಗಿದ್ದರೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇರ್ತಾರೆ. ದೈತ್ಯರಿದ್ದಾರಲ್ಲ ಅವರೇನು ಮಾಡ್ತಾರೆ ಗೊತ್ತಾ? ಅವನು ದುಃಖ ಪ್ರಾರಬ್ಧ ಅನುಭವಿಸಬೇಕಾಗಿರ್ತದೆ, ಅದಕ್ಕೆ ಕೆಟ್ಟ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾರೆ. ನಾನೇ ಎಂಬ ಅಹಂಕಾರವರು ಒಬ್ಬ ದೈತ್ಯ ಪ್ರೇರಣೆ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ದೇವತೆ ನಾನು ದಾಸ ಎಂಬೋ ಆಲೋಚನೆಯನ್ನು ಕೊಡ್ತಾರೆ. ದೇವತೆಗಳು ಒಳ್ಳೆಯ ಜ್ಞಾನ ಕೊಡ್ತಾ ಇರ್ತಾರೆ, ದೈತ್ಯರು ಕೆಟ್ಟ ಆಲೋಚನೆಗಳನ್ನು ಕೊಡ್ತಾ ಇರ್ತಾರೆ. ಸೊ ಇದು ಅವ್ರ ಸ್ವಭಾವ. ಆದ ಕಾರಣ ಬೆಂಬಲನಾಗು ಆನೆಂಬ ಖಳರ ನೀಗು. ಎಷ್ಟು ಸ್ಪಷ್ಟವಾಗಿ ಹೇಳಿದರು. ನಾನು ಎಂಬ ಜ್ಞಾನವನ್ನು, ತಪ್ಪಾದ ತಿಳುವಳಿಕೆಯನ್ನು, ಅಜ್ಞಾನವನ್ನು ಉಂಟು ಮಾಡತಕ್ಕಂಥ ದೈತ್ಯ ಇದ್ದಾನಲ್ಲ, ಆ ದೈತ್ಯರನ್ನು ನಾಶನ ಮಾಡಿ ಸ್ವಾಮಿ, ಕೊಲ್ರಿ. ಇಂಬಾಗಿ ನೋಡು, ದಿವ್ಯಾಂಬಕದಿಂದ ಪ್ರೇಮದಿಂದ ನನ್ನನ್ನು ನೋಡು, ನಿನ್ನ ದಿವ್ಯವಾದ ಕಣ್ಣುಗಳಿಂದ ದೃಷ್ಟಿಯಿಂದ ನನ್ನನ್ನು ನೋಡು. ಡಿಂಬಾರೋಪಿತ ಡಂಬಕತನವೆಂಬುದು ಕೊಡದೆ ಸಂಭ್ರಮದಲ್ಲಿ ಹರಿದೊಂಬಲ ಬಯಸುವ, ಅದರ ಆ ಭಗವಂತನ ಅನುಗ್ರಹವನ್ನು ಅಪೇಕ್ಷಿಸುವ ರೀತಿಯಲ್ಲಿ ನನ್ನನ್ನು ಉದ್ಧಾರ ಮಾಡಿರಿ ಅಂತ ಕೇಳ್ತಾರೆ. ಇಲ್ಲಿ ನಾವು ಗಮನ ಮಾಡಬೇಕಾಗಿದ್ದೇನು? ನಾನೆಂಬುದನ್ನು ಬಿಡಿಸು. ನನ್ನಲ್ಲಿರುವ ಅಹಂಕಾರ, ನಾನು ಎಂಬ ಅಹಂಕಾರವನ್ನು ಹೋಗಲಾಡಿಸ್ರಿ. ನಾನು ಎಂಬ ಅಹಂಕಾರ ಹೋಗಬೇಕಾದರೆ ಆ ಅಹಂಕಾರವನ್ನು ಉಂಟು ಮಾಡಿದ ದೈತ್ಯ ಒಬ್ಬನಿದ್ದಾನಲ್ಲ, ಆ ದೈತ್ಯನನ್ನು ನೀವು ಸಂಹಾರ ಮಾಡಿರಿ ಅಂತಾರೆ. ಎಷ್ಟು ಆರಂಭ ಖಳರ ನೀಗು ಅಂದರೆ ಸಂಹಾರ ಮಾಡು, ಕೊಲ್ಲು. ಯಾರನ್ನು ಕೊಲ್ಲಬೇಕು? ಖಳನನ್ನು ಕೊಲ್ಲು. ಆ ಖಳ ಯಾರು? ಆನೆಂಬ ನನಗೆ ಸಮಾನ ಯಾರಿದ್ದಾರೆ, ನಾನೇ ಎಂಬೋ ಅಜ್ಞಾನವನ್ನು ಹುಟ್ಟಿಸ್ತಕ್ಕಂಥ ಆ ದೈತ್ಯ ಇದ್ದಾನಲ್ಲ, ಆ ದೈತ್ಯನನ್ನು ಕೊಲ್ಲು. ಹಾಗಾದ್ರೆ ಆ ದೈತ್ಯ ಯಾರು? ಸ್ವಲ್ಪ ಆಲೋಚನೆ ಮಾಡಬೇಕು. ನಾನು ದಾಸ ಎಂಬ ಆಲೋಚನೆಯನ್ನು ಕೊಡುವವರು. ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ಶೇಷದೇವರು ನಮಗೇನು ಕೊಡ್ತಾರೆ? ಪಂಚಭೇದ ಜ್ಞಾನ, ವಿಚಿತ್ರವಾದ ತಾರತಮ್ಯದ ಜ್ಞಾನವನ್ನು ಕೊಟ್ಟು ಭಗವಂತನೇ ಸರ್ವೋತ್ತಮ ಅಂತಕ್ಕಂಥ ಪಾಂಚರಾತ್ರದಲ್ಲಿ ಹೇಳಿದ ಜ್ಞಾನವನ್ನು, ಯಾರು ವೈಕಾರಿಕ ಭಾಗ್ಯವನ್ನು ಶೇಷದೇವರು ಕೊಡ್ತಾರೆ. ಅದರಂತೆ ಮತ್ತೊಂದು ಕೊಡ್ತಾರೆ ಶೇಷದೇವರು. ಏನದು ಗೊತ್ತಾ? ನಾನು ಸದಾ ದಾಸ ಎಂಬ ಜ್ಞಾನವನ್ನು ಶೇಷದೇವರು ಕೊಡ್ತಾರೆ. ನಮ್ಮ ಮನಸ್ಸಿಗೆ ನಾನು ದಾಸ ಎಂಬ ಆಲೋಚನೆಯನ್ನು ಕೊಡುವವರು ಯಾರಂದರೆ ಶೇಷದೇವರು. ಮತ್ತು ನಾನು ಎಂಬ ಅಹಂಕಾರವನ್ನು ಕೊಡುವವರು ಯಾರು ಅಂದರೆ ಶೇಷದೇವರು. 5ನೇ ತಾರತಮ್ಯ 5ನೇ ಕಕ್ಷಾದಲ್ಲಿದ್ದಾರೆ. 1ನೇ ಕಕ್ಷಾ ಪರಮಾತ್ಮ, 2ನೇ ಕಕ್ಷಾ ಲಕ್ಷ್ಮಿ, 3ನೇ ಕಕ್ಷಾ ವಾಯುದೇವರು ಬ್ರಹ್ಮದೇವರು, 4ನೇ ಕಕ್ಷಾ ಬಂದು ಸರಸ್ವತಿ ಭಾರತೀಯರು, 5ನೇ ಕಕ್ಷಾ ಗರುಡ ಶೇಷ ರುದ್ರರು. ಇಂಥ 5ನೇ ಕಕ್ಷಾದಲ್ಲಿರುವ ಶೇಷದೇವರು ನಮಗೇನು ಜ್ಞಾನ ಕೊಡ್ತಾ ಇರ್ತಾರೆ? ನಾನು ದಾಸ ಎಂಬ ಆಲೋಚನೆ ಕೊಡ್ತಾ ಇರ್ತಾರೆ. ಇಷ್ಟು ಮುಂಚೆ ಹೇಳಿನಿ. ರುದ್ರದೇವರು ಏನು ಕೊಡ್ತಾ ಇರ್ತಾರೆ? ನಾನು ಜೀವ ಎಂಬ ಜ್ಞಾನ ಕೊಡ್ತಾರೆ. ಶೇಷದೇವರು ನಾನು ದಾಸ ಎಂಬ ಜ್ಞಾನ ಕೊಡ್ತಾ ಇರ್ತಾರೆ. ಇದರಂತೆ 5ನೇ ದೈತ್ಯರಲ್ಲಿ 5ನೇ ಕಕ್ಷಾ ಇದೆ. 1ನೇ ಕಕ್ಷಾ ಯಾರು ಹೇಳಿದೆ? ಬ್ರಹ್ಮದೇವರಿದ್ದಾರಲ್ಲ. ಹಾಗೆ ಕಲಿ ಇದ್ದಾನೆ, ಭಯಂಕರವಾದ ಕಲಿಪತ್ನಿ. ಆ ನಂತರದಲ್ಲಿ 5ನೇ ಕಕ್ಷಾದಲ್ಲಿ ಯಾರಿದ್ದಾರೆ? ಈ ಮನಸ್ಸಿಗೆ ನಾನು ಎಂಬ ಅಹಂಕಾರ ಪ್ರಚೋದನೆ ಮಾಡುವವರು ಯಾರಂದರೆ ಕಾರಣಿಯಮಿಯ ಎಂಬ ದೈತ್ಯ. ಅವನು ಯಾರು ಎಂಬುದು ನಿಮಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀನಿ. ಅವನೇ ಕಂಸ, ಕೃಷ್ಣನ ಸೋದರ ಮಾವನಾಗಿ ಹುಟ್ಟಿ, ದೇವಕಿ ದೇವಿಯ ಅಣ್ಣನಾಗಿ, ಸೋದರ ಮಾವನಾಗಿ, ಉಗ್ರಸೇನನ ಮಗನಾಗಿ ಹುಟ್ಟಿ ಬಂದವನು ಇದನ್ನಲ್ಲ ಕಂಸ. ಆ ಕಂಸ ಯಾರು? ಸಾಕ್ಷಾತ್ ಕಾಲನೇಮಿಯ ಅವತಾರ. ಇಂಥ ಕಾಲನೇಮಿ ನಮ್ಮ ದೇಹದ ಒಳಗಿದ್ದು ಎಡಭಾಗದಲ್ಲಿದ್ದು ನಮಗೇನು ಕೊಡ್ತಾ ಇರ್ತಾರೆ ಗೊತ್ತಾ? ನಾನು ಎಂಬ ಅಹಂಕಾರ ಕೊಡ್ತಾರೆ. ಯಾವ ದೇವರಿಲ್ಲ, ಯಾವ ದಿಂಡ್ರಿಲ್ಲ, ನಾನೇ ಮಾಡ್ತೀನಿ, ನಾನೇ ಜ್ಞಾನಿ, ನಾನೇ ಎಂಬ ಆಲೋಚನೆ. ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಶೇಷದೇವರು ನಮ್ಮ ಬಲಭಾಗದಲ್ಲಿದ್ದೇನು ಮಾಡ್ತಾ ಇರ್ತಾರೆ? ನಾನು ದಾಸ, ನಂದು ಏನಿಲ್ಲ, ಭಗವಂತನ ಆಜ್ಞಾ ಪ್ರಕಾರ ಎಲ್ಲ ಮಾಡ್ತೀನಿ, ಅವನು ಪ್ರೇರಕ, ನಾನು ಪ್ರೇರ್ಯ ಎಂಬ ಆಲೋಚನೆಯಲ್ಲಿ ಆಲೋಚನೆಯನ್ನು ಕೊಡ್ತಾ ಇರ್ತಾರೆ ಶೇಷದೇವರು. ವಿಜಯರಾಯರು ಪ್ರಾರ್ಥನೆ ಮಾಡ್ತಾರೆ, ಇಂಥ ಕೆಟ್ಟ ಆಲೋಚನೆಯನ್ನು, ನಾನು ಎಂಬ ಅಹಂಕಾರವನ್ನು ಪ್ರೇರಣೆ ಮಾಡ್ತಕ್ಕಂಥ ಕಾಲನೇಮಿ ಎಂಬ ದೈತ್ಯ ಇದ್ದಾನಲ್ಲ, ಅವನನ್ನು ಸಂಹಾರ ಮಾಡು, ಖಳರ ನೀಗು ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಅಂದರೆ
ಕಾಲನೇಮಿ ದೈತ್ಯನನ್ನು ಸಂಹಾರ ಮಾಡಿ ದಯಮಾಡಿ ನನ್ನಲ್ಲಿ ನಾನು ದಾಸ ಎಂಬ ಜ್ಞಾನವನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದು ರಾಯರೊಬ್ಬ ಕರ್ಮಜ ದೇವತೆಯಾಗಿದ್ದರೆ ಅದು ಸಾಧ್ಯನೇ ಅಲ್ಲ. ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಗರುಡ ಶೇಷ ರುದ್ರರಿಗೆ ಆಗುವುದಿಲ್ಲ. ಅದು ಕೇವಲ ಬ್ರಹ್ಮವಾಯುಗಳು ಮಾತ್ರ ಮಾಡ್ತಾರೆ. ಬ್ರಹ್ಮವಾಯುಗಳಿಗೆ ಮಾತ್ರ ಶೇಷನ್ನು ಅದು ಕಲಿಯನ್ನು ಗೆಲ್ಲುವ ಶಕ್ತಿ. ಅದೇ ಕಲಿ ಗರುಡ ಶೇಷ ರುದ್ರನ್ನು ಅಲ್ಲಾಡಿಸಿ ಬಿಡ್ತಾನೆ ಅವರ ಸ್ವರೂಪದಲ್ಲಿದ್ದಾಗ, ಅವರು ತಮ್ಮ ತಮ್ಮ ಲೋಕದಲ್ಲಿದ್ದಾಗ ಅವತಾರ ಮಾಡಿದಾಗ. ಅದೇ ಪ್ರಕಾರ ಕಾಲನೇಮಿಯನ್ನು ಗೆಲ್ಲಬೇಕಾದರೆ ಶೇಷದೇವರೇ ಗೆಲ್ಲಬೇಕೇ ಹೊರತಾಗಿ ಕರ್ಮಜ ದೇವತೆ ಇಂದ್ರನೋ ಚಂದ್ರನೋ ಸೂರ್ಯನೋ ಗೆಲ್ಲಕ್ಕಾಗಲ್ಲ. ಅಂಥ ಶೇಷದೇವರಿಂದ ಗೆಲ್ಲಲಕ್ಕೆ ಸಾಧ್ಯನಾಗಿರತಕ್ಕಂಥ ಕಾಲನೇಮಿಯನ್ನು ಕೊಂದು ನನ್ನಲ್ಲಿ ನಾನು ದಾಸಾಂಬೋ ಜ್ಞಾನ ಕೊಡ್ರಿ ಅಂತ ಕೇಳಬೇಕಾದ್ರೆ ಇದು ಕಂಪಲ್ಸರಿಯಾಗಿ ರಾಯರು ಶೇಷದೇವರಾಗಿದ್ದರೆ ಸಾಧ್ಯ ಆಗ್ತದೆ ಹೊರತಾಗಿ ಅವರೊಬ್ಬ ಕರ್ಮದ ದೇವತೆಯಾಗಿದ್ದರೆ ಮಾತ್ರ ಎಂದಿಗೂ ಸಾಧ್ಯ ಆಗುವುದಿಲ್ಲ. ಇದು ನಾವು ಎಂದಿಗೂ ಮರಿಬಾರ್ದು. ಸೊ ಈ ಎರಡನೇ ಕೀರ್ತನೆ, ನಂಬಿದೆ ನಿನ್ನ ಪಾದಾಂಬುಜ ಮನುಗಾಲ ಬೆಂಬಿಡದಲೆ ನಾನೆಂಬುದು ಬಿಡಿಸಿಂದು ಬೆಂಬಲನಾಗು ಆರೆಂಬ ಖಳರ ನೀಗು ಅಂತಕ್ಕಂಥ ಈ ಚರಣ, ಈ ಪದ್ಯದ ಸಾಲುಗಳು ರಾಯರು ಶೇಷಾಂಶರಯ್ಯ. ಇಲ್ಲಾಂದರೆ ಅವರಿಗೆ ಕಾಲನೇಮಿ ದೈತ್ಯನನ್ನು ಸಂಹಾರ ಮಾಡುವ ಶಕ್ತಿ ಇರಲಾರದು. ಅವರು ಶೇಷನಾದ ಕಾರಣ ಆ ಶೇಷತ್ವವನ್ನು ರಾಯರಲ್ಲಿ ಕಂಡ ವಿಜಯಪ್ರಭುಗಳು, ರಾಘವೇಂದ್ರ ನೀವು ಸಾಕ್ಷಾತ್ ಶೇಷಾವತಾರಿಗಳು, ನಿಮಗೆ ಆ ಶಕ್ತಿ ಅದೇ, ನೀವು ಅನುಗ್ರಹ ಮಾಡಲಿಕ್ಕಾಗಿ ಅವತಾರ ಮಾಡಿದ್ದೀರಿ. ನನ್ನ ಪ್ರಾರ್ಥನೆ ಒಂದೇ ಒಂದು, ನನ್ನಲ್ಲಿರುವ ಅಹಂಕಾರವನ್ನು ಉಂಟು ಮಾಡತಕ್ಕಂಥ ಕಾಲನೇಮಿ ಎಂಬ ದೈತ್ಯನನ್ನು ದೂರ ಓಡಿಸಿ ಅವನನ್ನು ಸಂಹಾರ ಮಾಡಿ ನನ್ನಲ್ಲಿ ದಾಸಾಂಬ ಜ್ಞಾನವನ್ನು ಕರುಣಿಸಿರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದರಿಂದ ನಮಗೆ ಸ್ಪಷ್ಟ ಆಯಿತು ವಿಜಯರಾಯರ ಮಾತಲಿಂದ. ಅವರು ವಾಚ್ಯವಾಗಿ ಹೇಳಿದರು, ಕರುಣಾಬಾರಿದಿ ವಿಜಯ ವಿಠಲನ್ನು ಸ್ಮರಿಸಿ ಶೇಷಾಂಶ ಧರಿಸಿ ಅಂತ ಮೊದಲು ಹೇಳಿ ಅವರು ಶೇಷಾಂಶ ಸಂಭೂತರು ಅಂತ ಮಂದಿ ಹೇಳಿದರು. ಇನ್ನು ಎರಡು ಹಾಡುಗಳಲ್ಲಿ ಧ್ವನ್ಯರ್ಥದಲ್ಲಿ ರಾಯರು ಶೇಷಾಂಶರು ಎಂಬುದನ್ನು ಸ್ಪಷ್ಟ ಮಾಡಿದರು. ಇದಾದ ಮೇಲೆ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾರೆ. ಯಾರು ಗೊತ್ತಾ? ನಮ್ಮ ಗೋಪಾಲದಾಸರು ಹೇಳ್ತಾರೆ, ಶೇಷಾಂಶ ಪ್ರಹ್ಲಾದ ವ್ಯಾಸ ಮುನಿಯ ರಾಘವೇಂದ್ರ. ಇಲ್ಲಿ ಗೋಪಾಲದಾಸರ ಮಾತು ನೋಡ್ರಿ, ಶೇಷಾಂಶರಾಗಿರ್ತಕ್ಕಂಥ ಪ್ರಹ್ಲಾದರೇ ಮುಂದೆ ಕಲಿಯುಗದಲ್ಲಿ ವ್ಯಾಸರಾಜನಾಗಿ ಆ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು ಅಂತ ರಾಯನ ಪ್ರಾರ್ಥನೆ ಮಾಡ್ತಾರೆ. ಸೊ ವ್ಯಾಸರಾಜರ ಮಾತು, ಗೋಪಾಲದಾಸರ ಮಾತು ಕೂಡ ರಾಯರು ಶೇಷಾಂಶರು ಎಂಬುದು ಸ್ಪಷ್ಟ ಮಾಡಿತು. ಆ ನಂತರದಲ್ಲಿ ನಿನ್ನೆ ಹೇಳಿದ್ದೀನಿ, ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರತಕ್ಕಂಥ, ಅದೇ ಪೀಠದಲ್ಲಿ ಬಂದಿರತಕ್ಕಂಥ ವಿದ್ಯಾರತ್ನಾಕರರು ಅಂತಕ್ಕಂಥ ಮಹಾನುಭಾವರು ವ್ಯಾಸವಿಜಯವನ್ನು ಬರಿತಾ ಅಲ್ಲಿ ಹೇಳ್ತಾರೆ, ಅವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶ ಭೃತ್. ಈ ಭೂಮಿಯಲ್ಲಿ ವ್ಯಾಸರಾಜರಾಗಿ ವಿಶೇಷ ಅವತಾರ ಮಾಡಿದರು. ಯಾವ ಅಂಶದಿಂದ? ಸಾಕ್ಷಾತ್ ಭೂಮಿ ನಾಗಾಧಿಪಸ್ಯ. ನಾಗಾಧಿಪಸ್ಯ ಅಂದರೆ ನಾಗಗಳಿಗೆಲ್ಲ ಶ್ರೇಷ್ಠನಾಗಿರತಕ್ಕಂಥ ಶೇಷನ ಅಂಶದಿಂದ ಅವತಾರ ಮಾಡಿದರು ಅಂತ ಅಲ್ಲಿ ಸ್ಪಷ್ಟ ಮಾಡಿದರು. ಅದಾದ ಮೇಲೆ ಈಗಾಗಲೇ ನಿನ್ನೆ ಹೇಳಿದ್ದೀನಿ, ಕೃಷ್ಣದೇವರಾಯ ವ್ಯಾಸರಾಜರಿಗೆ ಭೂದಾನ ಮಾಡುವಾಗ ಒಂದು ಶಿಲಾಶಾಸನ ಬರೆಸಿದ್ದಾನೆ. ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಹೇಳ್ತಾರೆ, ಶೇಷಾಯ ನರವೇಶಾಯ. ನರನ ವೇಷದಲ್ಲಿ ಬಂದಿರತಕ್ಕಂಥ ಶೇಷನೇ ಸಾಕ್ಷಾತ್ ನಮ್ಮ ವ್ಯಾಸರಾಜರು. ಅಂಥ ವ್ಯಾಸರಾಜರಿಗೆ ನಾನು ಈ ಭೂಮಿಯನ್ನು ದಾನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಇನ್ನೊಬ್ಬರು ಮಹಾನುಭಾವರು ಕನಕಾದ್ರಿವಾಸ ವಿಠ್ಠಲರು ಅಂಥೇಳಿ, ಇವರು ಕನಕಾದ್ರಿ ವಿಠ್ಠಲ ದಾಸರು ಏನು ಹೇಳ್ತಾರೆ ಗೊತ್ತಾ? ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂತಂದರೆ, ಶ್ರೀರಾಘವೇಂದ್ರ ಮಹಾಯೋಗೀಶ್ವರರ ಪ್ರೀತ ಶ್ರೀಮದ್ ರಾಘವ ವ್ಯಾಸ ಸಂಕರ್ಷಣ ಮೂರ್ತಿ ಭೂಮಿಪತ್ತಿಹ ಶೇಷ. ಎಲ್ಲ ಎಷ್ಟು ಸ್ಪಷ್ಟವಾದ ಭೂಮಿಯನ್ನು ಹೊತ್ತಿರತಕ್ಕಂಥ ಓ ಅವತಾರಿಯಾಗಿರ್ತಕ್ಕಂಥ ಓ ರಾಘವೇಂದ್ರ, ನಿನ್ನಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ ನಿರಂತರ ಇದ್ದಾನಯ್ಯ ಅಂತಂತಾರೆ. ಶೇಷ ಭೂಮಿಪತ್ತಿಹ ಶೇಷ. ನೀನೇ ಏನಾದಿ ಗೊತ್ತಾ? ಕೃತಯುಗದಲ್ಲಿ ಪ್ರಹ್ಲಾದನಾಗಿ ಅವತಾರ ಮಾಡಿದಿ. ಪ್ರಹ್ಲಾದ ಅಲ್ಲಿಗೆ ನಿಂದಿರಲಿಲ್ಲ. ಇವರು ನೇಮದಿ ದ್ವಿತೀಯ ಯುಗದಲ್ಲಿ, ಎರಡನೇ ಯುಗ ಯಾವುದು? ತ್ರೇತಾಯುಗ.
ತ್ರೇತಾಯುಗದಲ್ಲಿ ನೀವೇನಾಗಿ ಅವತಾರ ರಾಮನ ತಮ್ಮನೆನಿಸಿ, ರಾಮನಿಗೆ ತಮ್ಮನಾಗಿ ಅಂದರೆ ಲಕ್ಷ್ಮಣನಾಗಿ ಅವತಾರ ಮಾಡಿದಿ. ಅಲ್ಲಿಗೆ ನಿಲ್ಲಿಲ್ಲ. ದ್ವಾಪರದಲ್ಲಿ ನೀ ಮರ್ಯಾದೆ ತೋರಿ ಬಲರಾಮನೆಂದು ಕೃಷ್ಣ ಭೂಮಿಯೊಳು, ಕೃಷ್ಣನಿಗೆ ತಮ್ಮ ಅಣ್ಣನಾಗಿ ಬಲರಾಮನಾಗಿ ನೀವು ಅವತಾರ ಮಾಡಿದಿರಿ. ಈ ಕನಕಾದ್ರಿವಾಸ ಬಿಟ್ಟರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಕ್ಷಾತ್ ಭೂಮಿಯನ್ನು ಹೊತ್ತ ಅಂಶ ಪಂಶ ಯಾವ ಹೇಳಲಿಲ್ಲ. ಭೂಮಿ ಪೊತ್ತಿಗ ಶೇಷನೇ ಪ್ರಹ್ಲಾದ ಅಂತ ಹೇಳ್ತಾರೆ. ಅಂಥ ಪ್ರಹ್ಲಾದನೇ ಕಲಿಯುಗದಲ್ಲಿ ಮೊದಲನೇ ಎರಡನೇ ಯುಗದಲ್ಲಿ ತ್ರೇತಾಯುಗದಲ್ಲಿ ರಾಮನ ಸೇವೆಗಾಗಿ ಲಕ್ಷ್ಮಣನಾಗಿ ಅವತಾರ ಮಾಡಿದ. ಅದೇ ಲಕ್ಷ್ಮಣನೇ ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆಗಾಗಿ ಬಲರಾಮನಾಗಿ ಅವತಾರ ಮಾಡಿದ. ಕಲಿಯುಗದಲ್ಲಿ ವ್ಯಾಸರೂಪ ರಾಘವೇಂದ್ರರೆಂಬ ವ್ಯಾಸರಾಜರಾಗಿ ರಾಘವೇಂದ್ರನಾಗಿ ಅವತಾರ ಮಾಡಿದರು. ಇದು ಕನಕಾದ್ರಿವಾಸ ವಿಠ್ಠಲದಾಸರು ಹೇಳ್ತಕ್ಕಂಥ ಮಾತು. ಈ ಮಹಿತಾತ್ಮರ ಮಾತುಗಳನ್ನು ನಾವು ನೋಡಿದಾಗ ರಾಯರು ಸಾಧಾರಣವಾದ ಒಬ್ಬ ಕರ್ಮಜ ದೇವತೆ ಅಲ್ಲ, ಖಂಡಿತ ಅವರು ಶೇಷಾಂಶರು. 5ನೇ ಕಕ್ಷಾದಲ್ಲಿರತಕ್ಕಂಥ ಶೇಷದೇವರ ಅಂಶದಿಂದ ಒಂದು ಅಂಶದಿಂದ ಬಂದಿರತಕ್ಕಂಥವರು ಅಂತ ಸ್ಪಷ್ಟವಾಯಿತು. ಮುಂದೆ ಇನ್ನು ಯಾವ್ಯಾವ ಜ್ಞಾನಿಗಳು ಏನು ಹೇಳಿದ್ದಾರೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.